ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂದರೆ ಈಗ ಉಪಚುನಾವಣೆ ನಡೀತದೆ. ಈ ಉಪಚುನಾವಣೆಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಸಾಧಕ್ ಪೈಲ್ವಾನ್ ಅವರು ಇದ್ದರು. ಈ ಹಿನ್ನೆಲೆಯಲ್ಲಿ ಅವರು ನಾಮಪತ್ರ ಕೂಡ ಸಲ್ಲಿಸಿದ್ರು. ಆದರೆ ಇಂದೀಗ ಏನು ಸಮರ್ ಶಾಮ್ನವರಿಗೆ ಟಿಕೆಟ್ ಘೋಷಣೆ ಆದಂತಹ ಹಿನ್ನೆಲೆಯಲ್ಲಿ ಇದೀಗ ಸಾಧಕ್ ಪೈಲ್ವಾನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ನಡೆ ಏನು, ಮುಂದೆ ಏನೆಲ್ಲ ತೀರ್ಮಾನ ಅವರು ಕೈಗೊಂಡಿದ್ದಾರೆ ಅಂತೇಳಿ ಮಾತಾಡ್ತಾ ಸರ್. ಈಗ ಮೊದಲನೇದಾಗಿ ಟಿಕೆಟ್ ಸಿಗುತ್ತೆ ಅನ್ನೋಂಥ ವಿಶ್ವಾಸದಲ್ಲಿ ನಾಮಿನೇಷನ್ ಕೂಡ ಮಾಡಿದ್ದಾರೆ. ಸೊ ಈಗ ಸಮರ್ ಶಾಮ್ನವರಿಗೆ ಟಿಕೆಟ್ ಸಿಗುತ್ತೆ, ಈಗ ಮುಂದಿನ ನಡೆ ಇದೆ ಸರ್. ಕೊನೆಯ ತನಕನೂ ನಮಗೆ ಬೆಂಗಳೂರಿಂದ ಡಿಲ್ಲಿಯಿಂದ ಫೋನ್ ಬರ್ತಾಯಿತ್ತು. ನಮ್ಮ ಆತ್ಮೀಯರು, ನಮ್ಮ ಅಣ್ತಂಬರು ಬೆಂಗಳೂರಲ್ಲಿ ಇದ್ದರು, ಡಿಲ್ಲಿಯಾಗಿ ನಮ್ಮ ಸ್ನೇಹಿತರಿದ್ದರು. ಕೊನೆಯ ತನಕನೂ ಅಲ್ಪಸಂಖ್ಯಾತರಿಗೆ ಆಯಿಂದ ವರ್ಗದರಿಗೆ ಅಂತೇಳಿ ಪಟ್ಟು ಹಿಡಿದಿದ್ರು ಸರ್. ಕೊನೆಯ ಕ್ಷಣಕ್ಕೂ ಶುಕ್ರವಾರ ದಿವಸ ನಮ್ಮರೆಲ್ಲ ಬೆಂಗಳೂರಿಗೆ ಹೋಗಿದ್ರು. ಅವರು ಸುರ್ಜಾವಾಲ ಖರ್ಗೆ ಸಾಹೇಬರು ಬಂದ ಮೇಲೆ ಅಲ್ಲಿಗೂ ನಮ್ಮ ಇದ್ದರು. ಇದ್ದಾಗ ನಿಮಗೆ ಅಂಥೇಳಿ ನನಗೆ ಅಂಥೇಳಿ ಮಾತುಕತೆ ನಡೀತಾ ಇತ್ತು. ಡಿಕ್ಲೇರ್ ನಿಮಗೆ ಆಗೋದು ಅಂದಾಗ ನಾನು ಶುಕ್ರವಾರ ದಿವಸ ನಾಮಿನೇಷನ್ ಫೈಲ್ ಮಾಡಿದೆ. ಕಾಂಗ್ರೆಸ್ಸಿಂದ ಬಿ ಫಾರನ್ನು ಸೋಮವಾರ ಹಾಕ್ತೇನೆ ಅಂತೇಳಿ ಕಾಂಗ್ರೆಸ್ ಹಾಕಿ ಬಂದಿದ್ದೇನೆ. ಈಗ ಬಂಡಾಯ ಕಾಂಗ್ರೆಸ್ಸು ಅಂತೂ ಸತಾಸಿದ್ಧ ನಾನು ರಣರಂಗ ಮೈದಾನದಲ್ಲಿ ಇದ್ದು ನಾನು ಚುನಾವಣೆ ಇದ್ರು ಮಾಡೋಣ ಅಂಥೇಳಿ ನಾನು ತಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಹೈಕಮಾಂಡು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತೇನೆ ಅಂತ ಮಾತುಕತೆ ಜೊತೆಗೆ ಜಮೀರ್ ಅಹಮದ್ ಕೂಡ ಟಿಕೆಟ್ ಕೊಡ್ತೇನೆ ಅಂತ ಮಾತುಕತೆ ಎಲ್ಲಿ ಸರ್? ಎಲ್ಲ ಒಂದು ಕಡೆ ನಿಮ್ಮ ನಾಯಕರುಗಳು ಕೂಡ ನಿಮಗೆ ಟಿಕೆಟ್ ಕೊಡ್ಲಿಕ್ಕೆ ವಿಫಲ ಆಗ ಸರ್. ಈಗ ಟಿಕೆಟು ನಮಗೆ ಅಲ್ಪಸಂಖ್ಯಾತರಿಗೆ ಆಯ್ದ ವರ್ಗದರಿಗೆ ತಪ್ಪಿರೋದ್ರಿಂದ ಬರ 2008 ಚುನಾವಣೆಯಲ್ಲಿ 28ರಲ್ಲಿ ಖಂಡಿತವಾಗೂ ಕರ್ನಾಟಕ ಸರ್ಕಾರದಿಂದ ಅಲ್ಲ, ಯಾವುದೇ ಪಕ್ಷದಿಂದ ಆಗಲಿ ನಮ್ಮರು ಪಾಠ ಕಲಿಸ್ತಾರೆ. ಕರ್ನಾಟಕದಲ್ಲಿ ಚುಕ್ಕಾಣಿಕೆ ಈ ಸತಿ ಕಾಂಗ್ರೆಸ್ಸು ಹಿಡಿಯೋದಿಲ್ಲ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಉಪಚುನಾವಣೆಯಲ್ಲಿ ಈಗ ನಿಮಗೆ ಟಿಕೆಟ್ ಸಿಕ್ಕಿಲ್ಲ ಸರ್. ಈಗ ನಿಮ್ಮ ನಡೆ ಮುಂದಿನ ದಿನಗಳಿಗೆ ಅಂದರೆ ನಾಮಪತ್ರ ಸಲ್ಲಿಸ್ತೀರಾ? ಯಾವ ಸಲ್ಲಿಸ್ತೀರಿ? ಏನು ಯಾರ್ಯಾರ ಜೊತೆ ಸಲ್ಲಿಸ್ತೀರಿ? ಸೋಮವಾರ ದಿವಸ ಸಾವಿರಾರು ಜನಸಂಖ್ಯೆಯಲ್ಲಿ ಹಳ್ಳಿ ಮರ ಜೆ ಇಮಾಮ್ನಗರ್ ಸರ್ಕಲ್ ಹಳ್ಳಿ ಮರದಿಂದ ನಾವು ಪಾದಯಾತ್ರೆ ಮೂಲಕ ನಾವು ನಗರ ಪಾಲಿಕೆಗೆ ಹೋಗಿ ಬಂಡಾಯ ಕಾಂಗ್ರೆಸ್ಸು ಹಾಕೋದು ಸತ್ಯ ಅಂಥೇಳಿ ನಾನು ತಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇದು ಬಂಡಾಯ ಕಾಂಗ್ರೆಸ್ ವಿರುದ್ಧನೇ ಕುಟುಂಬ ಸರ್, ನಾನು ಕಾಂಗ್ರೆಸ್ ವಿರುದ್ಧ ನಾನು ಬಂಡಾಯ ಕಾಂಗ್ರೆಸ್ ಆಗ್ತಿರೋದು. ನನಗೆ ಜನ ಬಂಡಾಯ ಕಾಂಗ್ರೆಸ್ ಅಂಥೇಳಿ ನನಗೆ ಗುರ್ತಿಸ್ತಾ ಇದ್ದಾರೆ, ನನಗೆ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಫೋನ್ ಮೂಲಕ ಮನೆ ಮೂಲಕ ಬಂದು ಅದಕ್ಕೋಸ್ಕರ ನಾನು ಬಂಡಾಯ ಕಾಂಗ್ರೆಸ್ ಆಗ್ತೇನೆ. ಜನಗಳ ಮೇಲೆ ವಿಶ್ವಾಸ ಇದೆ, ನನಗೆ ಗೆಲುವು ಖಚಿತ ಅಂಥೇಳಿ ನಾನು ಈ ಬಹಿರಂಗ ಸಭೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಹೈಕಮಾಂಡ್ ಏನಾದ್ರು ಫೋನ್ ಮಾಡಿ ಇಲ್ಲ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ MLC ಮಾಡಿ ಯಾವ್ದಾದ್ರು ಒಂದು ಆಫರ್ಗೆ ಕೊಟ್ಟರೆ ಒಂದು 2-3 ಕಡೆಯಿಂದ ಫೋನ್ ಬಂದಿತ್ತು. ಯಾವ ಕಾರಣಕ್ಕೂ ಈ ಸಭೆಯಲ್ಲಿ ನಾನು ಸಮಾರಂಭದಲ್ಲಿ ನಾನು ಯಾರು ಕೂಡ ಕುಂತು ಮಾತಾಡೋದೂ ಇಲ್ಲ, ಅವ್ರ ಕೂಡ ನಾನು ಸಂಪರ್ಕನೂ ಮಾಡೋದಿಲ್ಲ. 2-3 ಫೋನ್ ಬಂದ್ರೂ ಅವ್ರ ಫೋನ್ ಎತ್ತಲಿಲ್ಲ. ನಾನು ಯಾಕಂತ ಹೇಳಿದರೆ ಜನಗಳಿಗೆ ವಿಶ್ವಾಸ ತೊಗೊಂಡಿದ್ದೇನೆ, ವಿಶ್ವಾಸದಲ್ಲಿ ಅದನ್ನೇ ನನಗೆ ಗೆಲುವು ಖಚಿತ ಅಂಥೇಳಿ ಜನ ಹೇಳಿದ್ರಿಂದ ಇನ್ನೊಬ್ಬರ ಕಡೆಯಿಂದ ನಾನೆಲ್ಲ ಹೋಗಿ ಸರೆಂಡರ್ ಆಗೋ ಅಂಥ ವ್ಯಕ್ತಿನೂ ನಾನು ಮುಡುಪಾಗನೂ ಅಲ್ಲ. ನಾನು ರಣರಂಗ ಮೈದಾನದಲ್ಲಿ ನಾನು ಖಂಡಿತವಾಗೂ ಬಂಡಾಯ ಅಭ್ಯರ್ಥಿಯಾಗಿ ನಾನು ಮುಂದುವರಿದ್ದೇನೆ. ಸೊ ಇದಿಷ್ಟು ಏನು ಸಾದಿಕ್ ಪೈಲ್ವಾನ್ ಅವರು ಮಾತು. ನಾನೀಗ ರಣರಂಗದಲ್ಲಿದ್ದೀನಿ, ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೇನೆ, ಈ ಬಾರಿ ಗೆಲುವು ಶತಸಿದ್ಧ ಅನ್ನಂತಹ ಮಾತನ್ನು ಕೂಡ ಅವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪ್ರವೀಣ್ ಬಾಡ, ಒಂದು ಕನ್ನಡ ನ್ಯೂಸ್, ದಾವಣಗೆರೆ.